ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಒಂದು 10 ಮಿನಿಟ್ಸ್ ಟೈಮ್ ಇದ್ದರೆ ಸಾಕು ಈ ರೀತಿ ಕ್ವಿಕ್ಕಾಗಿ ಆಗುವಂಥ ಒಂದು ಸೂಪರ್ ಆಗಿರುವಂಥ ಒಂದು ಹತ್ತಿ ಹಾರ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ನೋಡಿ ಈ ರೀತಿ ಕಾಟನ್ನ ನಾನು ಸ್ವಲ್ಪ ದಪ್ಪವಾಗಿ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ, ಎಳೆಯನ್ನು ಮಾಡ್ಕೊಂಡಿದ್ದೀನಿ. ಅದನ್ನು ನೋಡಿ ಸ್ವಲ್ಪ ಕಾಟನ್ನ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ಈ ರೀತಿ ಕಾಟನ್ನ ತಗೊಂಡು ಮುಂದೆ ಸ್ವಲ್ಪ ಶಾರ್ಪ್ ಥರ ಇರುತ್ತಲ್ವ, ಅದನ್ನು ಈ ರೀತಿಯಾಗಿ ಒಸಕಬೇಕು ಕೈಯಲ್ಲಿ ನೋಡಿ. ಜಸ್ಟ್ ಈ ರೀತಿ ಒಸಕಿದ್ರೆ ಸ್ವಲ್ಪ ಶಾರ್ಪ್ ಥರ ಬರುತ್ತೆ ಈ ರೀತಿ. ಅದೇ ರೀತಿ ಮತ್ತು ಈ ಸೈಡಲ್ಲೂ ಅಷ್ಟೇ ಜಸ್ಟ್ ನೋಡಿ ಈ ರೀತಿ ಒಸಕಬೇಕು. ಜಸ್ಟ್ ಈ ರೀತಿಯಾಗಿ ಒಸಕಿದ್ರೆ ಅದು ನೀಟಾಗಿ ಈ ರೀತಿ ಶೇಪಲ್ಲಿ ಬರುತ್ತೆ, ಲೀಫ್ ಶೇಪಲ್ಲಿ ಪೆಟಲ್ಸ್. ಈ ರೀತಿಯಾಗಿ ಪೆಟಲ್ಸ್ನ ಮಾಡ್ಕೋಬೇಕು. ಫಸ್ಟು ನಾವು ಒಂದು ಫ್ಲವರ್ಗೆ ನಮಗೆ ಒಂದು 8 ಪೆಟಲ್ಸ್ ಆದರೂ ಬೇಕಾಗುತ್ತೆ. ಅದಕ್ಕೆ ನೋಡಿ ಸ್ವಲ್ಪ ಕಾಟನ್ನ ತಗೋಬೇಕು. ಈ ರೀತಿ ಫಸ್ಟೇ ನೀವು ಎಲ್ಲ ಕಾಟನ್ನ ಈ ರೀತಿ ತಗೊಂಡು ಇಟ್ಕೊಂಡು ಸಹ ನೀವು ಫಾಸ್ಟಾಗಿ ಈ ರೀತಿ ಮಾಡ್ಕೊಂಬಿಡ್ಬೋದು. ಜಸ್ಟು ಈ ರೀತಿ ಕಾಟನ್ನ ನೋಡಿ ಒಸಕಬೇಕು ಈ ರೀತಿ. ನಿಮಗೇನಾದರೂ ಎಕ್ಸ್ಟ್ರಾ ಕಾಟನ್ ಅಂತ ಅನಿಸಿದರೆ ತೆಗಿಬೋದು, ಒಂದೇ ಸೈಜಲ್ಲಿ ಬರೋ ರೀತಿಯಲ್ಲಿ. ನೀವು ಇದನ್ನು ಪೆಟಲ್ಸ್ ಇದೆ ಅಲ್ವಾ, ಅದನ್ನು ಬೇಕು ಅಂದರೆ ನೀವು ದೊಡ್ಡದಾಗಿ ಮಾಡ್ಕೋಬೋದು, ಅಥವಾ ಈ ರೀತಿ ಮೀಡಿಯಮ್ ಸೈಜಲ್ಲಿ ಬೇಕು ಅಂದರೂ ಸಹ ಮಾಡ್ಕೋಬೋದು. ನಿಮಗೆ ಯಾವ ಸೈಜಿಗೆ ಬೇಕೋ ನೋಡಿಕೊಂಡು ಆ ಸೈಜಿಗೆ ಈ ರೀತಿ ಪೆಟಲ್ಸನ್ನು ರೆಡಿ ಮಾಡ್ಕೋಬೇಕು ನೋಡಿ. ಜಸ್ಟ್ ಈ ರೀತಿ ಸ್ವಲ್ಪ ಮುಂದೆ ಈ ಕಡೆ ಮತ್ತು ಬ್ಯಾಕ್ ಸೈಡಲ್ಲಿ ಒಸಕಿದ್ರೆ ಒಂದು ಸ್ವಲ್ಪ ಶಾರ್ಪಾಗಿ ಈ ರೀತಿ ಎಡ್ಜಸ್ ಬರುತ್ತೆ ನೋಡಿ. ಅದೇ ರೀತಿ ನಾನು ಒಂದಿಷ್ಟು ಪೆಟಲ್ಸನ್ನು ಮಾಡ್ಕೊತೀನಿ. ಒಂದು ಫ್ಲವರ್ಗೆ ನಮಗೆ ಒಂದು 8 ಪೆಟಲ್ಸ್ ಆದರೂ ಬೇಕಾಗುತ್ತೆ. ನಿಮಗೆ ಎಷ್ಟು ಫ್ಲವರ್ಸ್ ಬೇಕು ಅನ್ನೋದನ್ನು ನೋಡಿಕೊಂಡು ಅಷ್ಟು ಫ್ಲವರ್ಸಿಗೆ ಪೆಟಲ್ಸನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಕಾಣಿಸ್ತಾ ಇದೆ. ಜಸ್ಟ್ ಈ ರೀತಿಯಾಗಿ ನಾನು ಕಂಟಿನ್ಯೂ ಮಾಡ್ಕೊತೀನಿ. ಅದೇ ರೀತಿ ಪೆಟಲ್ಸನ್ನು ರೆಡಿ ಮಾಡ್ಕೊತೀನಿ ನೋಡಿ. ಈ ರೀತಿಯಾಗಿ ಒಂದು 8 ಪೆಟಲ್ಸನ್ನು ರೆಡಿ ಮಾಡ್ಕೊಂಡಾದಮೇಲೆ ಒಂದು ದಪ್ಪ ಇರೋಂಥ ವೈಟ್ ಶೀಟನ್ನು ತೊಗೊಂಡಿದ್ದೀನಿ. KG ಕಾರ್ಡ್ಬೋರ್ಡ್ ಅಂತಾರಲ್ವ, ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ಶೇಪಲ್ಲಿ ನೋಡಿ. ಈ ರೀತಿ ಪೆಟಲ್ಸನ್ನು ಒಂದ್ರ ಪಕ್ಕ ಒಂದು ಗಮ್ಮನ್ನು ಹಾಕಿಬಿಟ್ಟು ಈ ರೀತಿ ಹಚ್ಕೊತಾ ಹೋಗಬೇಕು ನೋಡಿ. ಎಷ್ಟು ಈಸಿಯಾಗಿದೆ ಅಂದರೆ ಜಸ್ಟ್ ಒಂದು 10 ಮಿನಿಟ್ಸ್ ಟೈಮಲ್ಲಿ ಆಗುವಂಥ ಈ ಗೆಜ್ಜೆ ವಸ್ತ್ರನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ರೀತಿಯಾಗಿ ಒಂದ್ರ ಪಕ್ಕ ಒಂದು ನೀಟಾಗಿ ಜೋಡಿಸ್ಕೊತ ಹೋಗಬೇಕು. ಪೆಟಲ್ಸ್ ಎಲ್ಲ ಒಂದೇ ಸೈಜಲ್ಲಿದ್ದರೆ ಈ ರೀತಿ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಅದೇ ರೀತಿ ನಾನು ಮಧ್ಯದಲ್ಲಿ ಒಂದು ಹಚ್ಚೋದಕ್ಕೋಸ್ಕರ ಇಲ್ಲಿ ಮತ್ತು ಇನ್ನೊಂದು ಶೀಟನ್ನು ತಗೊಂಡು ಈ ರೀತಿ ರೌಂಡಾಗಿ ಹಚ್ಕೊತಾ ಇದ್ದೀನಿ ನೋಡಿ. ಒಂದು ಪರ್ಲ್ ಹಾಫ್ ಬೀಡ್ ಇತ್ತು, ನಾನು ಅದನ್ನು ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ಕುಂದನ್ ಸಹ ಹಚ್ಕೋಬೋದು. ಆಮೇಲೆ ರೆಡ್ ಕಲರ್ ಸ್ಟೋನ್ ಚೈನನ್ನು ಹಚ್ಕೊಂಡಿದ್ದೀನಿ, ವೈಟ್ ಕಲರ್ ಸ್ಟೋನ್ ಚೈನನ್ನು ಹಚ್ಕೊಂಡಿದ್ದೀನಿ. ಇದು ಡ್ರೈ ಆದಮೇಲೆ ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಅದನ್ನು ನೋಡಿ ಇಲ್ಲಿ ಮಧ್ಯ ಗಮ್ಮನ್ನು ಹಾಕ್ಕೊಳ್ಳೋಣ. ಫ್ಲವರ್ನ ಮಿಡಲಲ್ಲಿ ಸ್ವಲ್ಪ ಗಮ್ಮನ್ನು ಹಾಕಿಬಿಟ್ಟು ಇದನ್ನು ಹಚ್ಕೊಂಡ್ರೆ ಆಯಿತು ನೋಡಿ. ಎಷ್ಟು ಸಿಂಪಲ್ಲಾಗಿ ಫ್ಲವರ್ ರೆಡಿ ಆಗೋಯ್ತಲ್ವ. ಅದೇ ರೀತಿ ನಮಗೆ ಎಷ್ಟು ಫ್ಲವರ್ಸ್ ಬೇಕಾಗುತ್ತೋ ಅಷ್ಟು ಫ್ಲವರ್ಸನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ನೋಡಿ ಒಂದು 9 ಫ್ಲವರ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾನು ಲೇಸಿಗೆ ಹಚ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಕಾಟನ್ ಎಳೆನ ಜಡೆ ಹಾಕ್ಕೊಂಡು ಸಹ ಹಚ್ಕೋಬೋದು, ಅಥವಾ ಪೇಪರ್ನ ದಪ್ಪ ಪೇಪರ್ ಇರುತ್ತಲ್ಲ, ಕಾರ್ಡ್ ಇರುತ್ತಲ್ಲ, ಅದನ್ನು ಶೇಪಲ್ಲಿ ಬೇಕಿದ್ದರೆ ಕಟ್ ಮಾಡಿಕೊಂಡು ಸಹ ಹಚ್ಕೋಬೋದು. ಈ ರೀತಿಯಾಗಿ ನಾನು ವಿ ಶೇಪಲ್ಲಿ ಲೇಸನ್ನು ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಜೋಡಿಸ್ಕೊತ ಹೋಗಿ ಸ್ವಲ್ಪ ಗಮನ ಹಾಕ್ಕೊಂಡ್ರೆ ಆಯಿತು. ತುಂಬ ಸಿಂಪಲ್ಲಾಗಿ ಇದು ಆಗೋಗ್ಬಿಡುತ್ತೆ ಅಷ್ಟೇ ನೋಡಿ. ಜಸ್ಟ್ ಒಂದು 10 ಮಿನಿಟ್ಸ್ ಟೈಮ್ ಇದ್ದರೆ ಸಾಕು. ಹಬ್ಬದ ಗಡಿಬಿಡಿಯಲ್ಲೂ ನೀವು ಒಂದು 10 ಮಿನಿಟ್ಸಲ್ಲೇ ನೀವು ಈ ರೀತಿಯಾಗಿ ಹತ್ತಿ ಹಾರನ ಮಾಡ್ಕೊಂಬಿಡ್ಬೋದು. ನೀವು ಸಹ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿದರೆ ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಸುಲಭವಾಗಿರುವಂಥ ಗೆಜ್ಜೆ ವಸ್ತ್ರಗಳಿಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.